ಬನ್ನೇರುಘಟ್ಟ ಉದ್ಯಾನವನದಲ್ಲಿ ಚಿರತೆ ಅಟ್ಯಾಕ್ ಆಗಿದ್ದು ಸಫಾರಿಗೆ ಹೋಗಿದ್ದ ಮಹಿಳೆ ಮೇಲೆ ಚಿರತೆ ದಾಳಿ ಮಾಡಿದೆ. ವಾಹನದ ಮೇಲೆ ಎರಗಿ ದಾಳಿ ಮಾಡಿದೆ ಚಿರತೆ. ವಹೀದಾ ಬಾನು ಅನ್ನೋ ಮಹಿಳೆ ಮೇಲೆ ಚಿರತೆ ದಾಳಿ ನಡೆಸಿದ್ದು ಪತಿ ಮಗನ ಜೊತೆ ಸಫಾರಿಗೆ ಬಂದಿರ್ತಾರೆ ವಹೀದಾ ಬಾನು. ವಾಹನದಲ್ಲಿ ಗ್ಲಾಸ್ ಓಪನ್ ಮಾಡಿ ನೋಡ್ತಾ ಇದ್ದಾಗ ಈ ದಾಳಿಯಾಗಿದೆ. ಬನ್ನೇರುಘಟ್ಟ ಉದ್ಯಾನವನದಲ್ಲಿ ಚಿರತೆ ಅಟ್ಯಾಕ್ ಮಾಡಿದೆ. ವಹೀದಾ ಬಾನು ಅಟ್ಯಾಕ್ಗೆ ಒಳಗಾದ ಮಹಿಳೆ ಸಫಾರಿಗೆ ಅಂತ ಹೋಗಿರ್ತಾರೆ. ಸಫಾರಿಗೆ ಹೋಗಿದ್ದ ಮಹಿಳೆ ಮೇಲೆ ಚಿರತೆ ಅಟ್ಯಾಕ್ ಮಾಡಿದೆ. ವಹೀದಾ ಬಾನು ಗ್ಲಾಸ್ ಓಪನ್ ಮಾಡಿ ಚಿರತೆನ ನೋಡ್ತಾ ಇರ್ತಾರೆ. ದೃಶ್ಯದಲ್ಲಿ ನೀವು ನೋಡ್ತಿದ್ದೀರಿ. ಏಕಾಏಕಿ ಚಿರತೆ ಅಟ್ಯಾಕ್ ಮಾಡುತ್ತೆ. ಪತಿ ಮಗನ ಜೊತೆ ಸಫಾರಿಗೆ ಬಂದಿರ್ತಾರೆ ವಹೀದಾ ಬಾನು. ಗ್ಲಾಸ್ ಓಪನ್ ಮಾಡಿ ಚಿರತೆನ ನೋಡ್ತಾ ಇದ್ದಾಗ ಚಿರತೆ ಅಟ್ಯಾಕ್ ಮಾಡಿದೆ. ಅಟ್ಯಾಕ್ಗೆ ಮುಂಚೆ ಸೆರೆ ಹಿಡಿದಿರೋ ದೃಶ್ಯ ಇದು. ಮೊಬೈಲ್ನಲ್ಲಿ ಸೆರೆ ಹಿಡಿದಿರೋ ದೃಶ್ಯ. ಈ ತರ ಗ್ಲಾಸ್ ಓಪನ್ ಮಾಡಿ ಚಿರತೆಯನ್ನ ನೋಡೋ ಸಂದರ್ಭದಲ್ಲಿ ಚಿರತೆ ಅಟ್ಯಾಕ್ ಮಾಡಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಚಿರತೆ ಅಟ್ಯಾಕ್ನ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಕಿಟಕಿಗೆ ಹತ್ತು ಬಿಡುತ್ತೆ ಚಿರತೆ. ಹತ್ತಿ ಅಟ್ಯಾಕ್ ಮಾಡಿದೆ. ದೃಶ್ಯದಲ್ಲಿ ನೀವೀಗ ನೋಡ್ತಾ ಇರೋದು ಎರಡೂ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಚಿರತೆಯ ಪಂಜ ಕಿಟಕಿಯ ಒಳಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಮಹಿಳೆ ಬಟ್ಟೆ ಹಿಡಿದೆಳೆಯುತ್ತೆ ಚಿರತೆ. ಮಹಿಳೆಯ ಬಟ್ಟೆಯನ್ನ ಹಿಡಿದು ಎಳೆದಿದೆ. ಅಲ್ಲಿ ಬಿಡಿಸ್ಕೊಳ್ಳೋದಕ್ಕೆ ಎಲ್ಲರೂ ಪ್ರಯತ್ನ ಪಡ್ತಾರೆ. ಗ್ಲಾಸ್ನ ತೆಗೆದ ಭಾಗದಿಂದ ಚಿರತೆ ಅಟ್ಯಾಕ್ ಮಾಡಿ ಅವರ ದುಪಟ್ಟ ಹರಿದು ಎತ್ಕೊಂಡು ಹೋಗಿರೋದನ್ನ ನೀವು ನೋಡ್ತಾ ಇದ್ದೀರಿ. ಇದರಿಂದಾಗಿ ವಹೀದಾ ಬಾನುಗೆ ಗಾಯಗಳಾಗಿವೆ. ದೃಶ್ಯದಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀರಾ. ವಹೀದಾ ಬಾನು ಬಟ್ಟೆ ಹರಿದಿದೆ. ಅದು ಚಿರತೆ ಬಾಯಲ್ಲಿದೆ. ಇದರಿಂದಾಗಿ ಮಹಿಳೆ ವಹೀದಾಗೆ ಗಾಯಗಳಾಗಿವೆ. ಆ ಬಟ್ಟೆ ರಕ್ತಸಿಕ್ತವಾಗಿರೋದನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ತನ್ನ ಎರಡೂ ಪಂಜಗಳನ್ನ ಒಳಗೆ ಹಾಕಿ ವಹೀದಾ ಮೇಲೆ ಅಟ್ಯಾಕ್ ಮಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.